ನೀವಿಬ್ರು ಹುಡುಗ ಹುಡುಗಿ ಸೈನ್ ಮಾಡ್ರಿ ಮೊದಲಿಗೆ. ಸಾಕ್ಷಿದಾರ್ ಯಾರ್ಯಾರು ಇದ್ದಾರೆ ನಿಮ್ಮ ಕಡೆ? ನಾವದೇವ್ರಿ ಸರ್, ಕೊಲಿಗ್ರಿ. ಓಕೆ, ಸೈನ್ ಮಾಡಿ. ಏನಪ್ಪ ಹೊಸದಾಗಿ ಮದ್ವೆ ಮಾಡ್ಕೊಂಡು ಪಾರ್ಟಿ ಏನಿಲ್ಲೇನಾ? ಅದಕ್ಕೇನ್ರಿ ಸರ, ಕೊಡೋನ್ರಿ. ಈಗ ನಡೀರಿ, ಪಾರ್ಟಿ ಮಾಡ್ಕೊಂಡ ಮನೆಗೆ ಹೋಗ್ಬಿಡೋಣ. ಇಲ್ಲೋ ಮದ, ನಾ ಹಂಗೆ ಹೇಳ್ದೆ. ನಾ ಮತ್ತೆ ಸಿಗ್ತೀನಿ. ಆಫೀಸಿಗೆ ಲೇಟ್ ಆಗೈತಿ, ನೀ 2 ದಿನ ಲೀವ್ ತಗೋ. ಏನಿದೆಯೋ ನಿಂದು ಮನೆಯೆಲ್ಲ ಸೆಟ್ ಮಾಡ್ಕೊಳ್ಳೋದು ವ್ಯವಸ್ಥೆ ಮಾಡ್ಕೋ. ಆಮೇಲೆ ನೀನು ಡ್ಯೂಟಿಗೆ ಜಾಯ್ನ್ ಆಗುವಂತಿ, ನಾವು ಬರ್ತೀವಿ. ಆತ್ರಿ ಸರ್, ಆಫೀಸ್ಗೆ ಹೋಗ್ಬಂತ್ರಿ, ಇನ್ನೂ ಟೈಮ್ ಐತ್ರಿ. ನಾಷ್ಟ ಮಾಡ್ಕೊಂಡು ಚಾ ಕುಡ್ಕೊಂಡು ಹೋಗ್ಬೇಕು ನೋಡ್ರಿ. ಇಲ್ಲ ಇಲ್ಲ, ನನಗೆ ನಿಲ್ಲಕ್ಕೆ ಟೈಮ್ ಇಲ್ಲ. ನೀನು ಬಾ ಡ್ಯೂಟಿಗೆ. ಒಂದಿನ ನಿಮ್ಮ ಹೆಣ್ಮಕ್ಳ ಹತ್ರ ಅಡುಗೆ ಮಾಡಿಸಿ ಆಫೀಸ್ ಸ್ಟಾಫ್ನೆಲ್ಲ ಒಂದಿನ ನಿಮ್ಮ ಮನೆಗೆ ಊಟಕ್ಕೆ ಕರೆದು ಬಿಡು. ಅದ ಪಾರ್ಟಿ. ಈಗ ನಾಷ್ಟ ಚಾ ಮಾಡ್ಕೊಂಡು ನಿಲ್ಲಕ್ಕೆ ಟೈಮ್ ಇಲ್ಲ ನಮಗೆ, ನಾವು ಬರ್ತೀವಿ. ಬರ್ರಪ್ಪ ಹೋಗೋಣ. ಏನವೇ, ಇಬ್ಬರಿಗೂ ವಿಶ್ವ ಹ್ಯಾಪಿ ಮ್ಯಾರಿಡ್ ಲೈಫ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಂ, ಬೇಗ ಬೇಗ ವಿಶ್ ಮಾಡಿ ಬರ್ರಪ್ಪ. ವಿಶ್ವ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿಪ್ಪ. ಬೇಗ ಡ್ಯೂಟಿಗೆ ಬಾ, ಮದುವೆ ಆಯ್ತು ಅಂತ ಮನೇಲಿ ಉಳ್ಕೊಂಡ್ಬಿಟ್ಟು. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಮಾದ. ವಿಶ್ವ ಹ್ಯಾಪಿ ಮ್ಯಾರಿಡ್ ಲೈಫ್. ಹ್ಯಾಪಿ ಮ್ಯಾರಿಡ್ ಲೈಫ್ ಸಿಸ್ಟರ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಓಕೆ, ಬರ್ತೀವಿ. ಬಾಯ್, ಮತ್ತೆ ಆಫೀಸಲ್ಲಿ ಸಿಗೋಣ. ಬಾಯ್ ಸಿಸ್ಟರ್. ಬಾಯ್. ಇಬ್ಬರಿಗೂ ಮದ್ವೆ ಮಾಡ್ಕೊಂಡಿದ್ದಕ್ಕೆ ನನ್ನ ಕಡೆಯಿಂದನೂ ಶುಭಾಶಯ ಹೇಳ್ತೀನಿ. ಮದ್ವೆ ಮಾಡ್ಕೊಡೋದು ಮುಖ್ಯ ಅಲ್ಲಪ್ಪ, ಎಲ್ಲಾರನ್ನೂ ಎದುರು ಹಾಕ್ಕೊಂಡು ಮದ್ವೆ ಮಾಡ್ಕೊಂಡ ಮೇಲೆ ಚಂದಾಗಿ ಬಾಳೋದು ಮುಖ್ಯ ಐತಿ. ನಾವೇನೋ ಮದ್ವೆ ಮಾಡಿಸ್ಬಿಡ್ತೀವಿ ಕಾನೂನು ಪ್ರಕಾರ. ಚಂದಾಗಿ ಬಾಳೋದು ನಿಮ್ಮ ಜವಾಬ್ದಾರಿ ಆಗಿರ್ತೈತಿ. ಏನಪ್ಪ ಮದ? ಒಳ್ಳೇದಾಗ್ಲಿ, ಚಂದಾಗಿ ಬಾಳ್ರಿ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಒಳ್ಳೇದಾಗ್ಲಿ, ಹೋಗಿ ಬರ್ರಿ. ಥ್ಯಾಂಕ್ ಯು ಸರ್. ಶಿಲ್ಪ, ಹೋಗೋಣ. ಅರ್ಜೆಂಟ್ನಾಗ ಬರ್ತಾರೋ, ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತಾರೋ, ಅದು ಎಷ್ಟು ದಿನ ಬಾಳ್ತಾರೋ ಏನು ದೇವ್ರಿಗೆ ಹತ್ತಿದ ಮಾತು. ಊರು ಕೂಡ ಹೇಳ್ದಂಗೆ ಕೇಳ್ದಾಗ ಬಂದಿಲ್ಲ, ಮದುವೆ ಆಗ್ಬಿಡ್ತಾರೋ, ಮುಗೀತು. ನಮ್ದೇನು ಹೋಗೋದೈತಿ? ಮದುವೆ ಮಾಡ್ಸೋಣ. ಎಷ್ಟೋ 1000 ಗಂಟ್ಲೆ ಮದುವೆ ಆಗ್ಯಾವು, ಅದ್ರಾಗ ಇದು ಅಂದು. ಶಿಲ್ಪ, ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಆಯ್ತು, ನಾನು ಬಟ್ಟೆ ಚೇಂಜ್ ಮಾಡ್ತಿದ್ದೀನಿ. ಅಪ್ಪ, ಯಾವಾಗ ಸೀರೆ ಒಡವೆ ಬಿಚ್ಚ ನಂಗೆ ಆಗತ್ತಿತ್ತು. ಈಗ ಸಮಾಧಾನ ಆಯ್ತು ನೋಡಪ್ಪ. ಸ್ವಲ್ಪ ಅಡ್ಡಾಗ್ಬಿಡ್ತೀನಿ. ಸಮಾಧಾನ ಅನ್ನಿಸ್ತು. ಈಗ ನಾ ಕಾಣ್ತಿಲ್ಲ ಅಂತ ಹೇಳಿ ನಮ್ಮ ಮನ್ಯಾಗ ಏನು ಮಾಡ್ತಿರ್ಬೋದು? ನಮ್ಮ ಒಳಗತ್ತಾಳ ಏನು? ಯಾರಿಗೆ ಫೋನ್ ಹಚ್ಚಿ ಕೇಳಿ? ಅಪ್ಸರ ಫೋನ್ ಹಚ್ಚಂತಾರೆ. ಈಕೆ ಫೋನ್ ತೆಗಿವಳು. ಶಿಲ್ಪ, ಯಾರಿಗೆ ಫೋನ್ ಮಾಡತ್ತಿ? ನನ್ನ ಫ್ರೆಂಡ್ ಅಪ್ಸರಾಗ. ಮಾದಾಯ್ತು ಫೋನೇ ತೆಗಿವಳು. ನೋಡಿಲ್ಲ ಅನ್ಸತ್ತೆ ಬಿಡು, ನೋಡಿದ್ರೆ ಮಾಡ್ತಾಳು. ಖುಷಿ ಆಗತ್ತೈತಿ ನಿನಗೆ? ಮದ್ವೆ ಮಾಡ್ಕೊಂಡಿದ್ದೇನ ಖುಷಿ ಐತಿ. ಆದ್ರೆ ನಾ ಕಾಣ್ದಂಗಾಗಿ ನಮ್ಮ ಮನೆಯಾಗ ಎಷ್ಟು ಗಾಬರಿ ಆಗ್ಯಾರ ಏನ. ನಮ್ಮ ಭಾಳ ಅಳಾಕತ್ತಿರ್ಬೇಕು. ಮಾದ ಬರೋದು ಬಂದ್ಬಿಟ್ಟಿನಿ. ಈಗ ಅನ್ಸಾಕತ್ತೈತಿ ನಾವು ನಮ್ಮ ಅವ್ಗೆ ಸುಳ್ಳು ಹೇಳಿ ಬರಬಾರ್ದಾಗಿತ್ತೇನೋ ಅಂತ. ನಮಗೆ ಭಾಳ ಅಳಾಕತ್ತಿರ್ಬೇಕು ಅನಿಸ್ತೈತಿ. ಒಂದ್ಸರಿ ಲೈಕ್ ನಮ್ಮ ಲಕ್ಷ್ಮಿ ಫೋನ್ ಹಚ್ಚಿ ಮಾತಾಡೋಣ. ಬೇಡ ಬೇಡ ಬೇಡ, ಈಗ ಸದ್ಯ ಬೇಡ. ಇನ್ನೊಂದು ವಾರ ಹೋಗಲಿ, ಇಕ್ಕಟ್ಟ ಮಾತಾಡುವಂತೆ. ಈಗ ಅವರು ಸಿಟ್ನಾಗಿರ್ತಾರೆ. ನೀವು ಫೋನ್ ಮಾಡಿದ್ರು ಸುಳ್ಳ ನಿನಗೆ ಅದು ಇದು ಅಂತ ಒದರಾಡ್ತಾರೆ. ಮತ್ತು ನಿಮ್ಮ ಅಕ್ಕ ಏನು ಬೇಕಾದ್ರೂ ಹೇಳೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಈಗ ಬೇಡ, ಇನ್ನೊಂದು ವಾರ ಹೋಗಲಿ. ಬೇಕಾದ್ರೆ ನೀವು ಫೋನ್ ಮಾಡಿ ಮಾತಾಡುವಂತೆ. ಮಾದ, ನಿನ್ನನ್ನು ನಂಬಿ ಬಂದೇನಿ. ನಾನು ಅರ್ಧಕ್ಕೆ ಬಿಡೋದಿಲ್ಲ ಹೋದಲು. ಹಚ್ಚಿ ಅರ್ಧಕ್ಕೆ ಬಿಡೋನಾಗಿದ್ರೆ ಇಷ್ಟು ರಿಸ್ಕ್ ತೊಗೊಂಡು ನೀನು ಮದ್ವೆ ಮಾಡ್ಕೋತಿದ್ನೇನು? ನಿನ್ನ ಸಂಬಂಧ ಕೆಲಸ ಹುಡ್ಕೀನಿ, ಮನೆ ಹುಡ್ಕೀನಿ, ನಿನಗೆ ಇಷ್ಟದಂಗೆ ನೀನು ಕರ್ಕೊಂಡು ಬಂದು ಮದುವೆಗೇನಿ. ಇಷ್ಟೆಲ್ಲ ಸಮಸ್ಯೆನ ಎದುರಿಸಿ ಮತ್ತೆ ಯಾಕೆ ನೀನು ಬಿಡ್ತೀನ? ಹಾಗೆಲ್ಲ ಏನೂ ಆಗೋದಿಲ್ಲ. ನೀ ಏನೇನೋ ವಿಚಾರ ಮಾಡಬೇಡ. ಹಂಗಾರೆ ನಾನು ನಾಳೆಯಿಂದ ಆಫೀಸ್ಗೆ ಹೋಗ್ತೀನಿ. ನೀವು ಒಬ್ಬಳೇ ಇರ್ಬೇಕಾಕೈತಿ ಮನ್ಯಾಗ. ನಾನು ಇಷ್ಟು ದೊಡ್ಡ ಮನೆಯಾಗ ನಾವು ಒಬ್ಬಕ್ಕೆ ಇರ್ಬೇಕಾ? ನಾವು ಯಾವತ್ತೂ ಮನೇಲಿ ಒಬ್ಬಳ ಇದ್ದ ಇಲ್ಲಪ್ಪ. ನಾ ಮಾತ್ರ ಇರೋದಿಲ್ಲ. ನಾನು ನಿನ್ನ ಜೋಡಿನ ಬರ್ತೀನಿ. ಏನು ಆಫೀಸಿಗೆ ನನ್ನ ಜೋಡಿ ಬರ್ತಿ? ಅಲ್ಲಿ ಯಾರು ಕರ್ಕೋತಾರೆ ನಿನ್ನ? ಮನ್ಯಾಗ ಹೆಂಗಿರ್ಲಿ? ಅಯ್ಯ ಇಲ್ಲ, ಅಗ್ಲ ಮಗ್ಲ ಯಾವಾರ ಆಂಟಿದಿಲ್ಲ ಫ್ರೆಂಡ್ ಮಾಡ್ಕೊ. ನಾ ಬರೋ ಮಟ್ಟ ಅವ್ರ ಜೋಡಿ ಮಾತಾಡ್ಕೊಂಡು ಕುಂದೂರು. ಮನ್ಯಾಗ ಅದು ಇದು ಕೆಲಸ ಮಾಡ್ಕೊ. ನಾ ಮತ್ತು ಸಂಜೆನಾಗ 5:00 ಬಂದ್ಬಿಡ್ತೀನಲ್ಲ. ಮತ್ತು ಓವರ್ ಟೈಮ್ ಡ್ಯೂಟಿ ಎಲ್ಲ ಏನು ಮಾಡಬೇಡ. ಬೇಗ ಬಂದ್ಬಿಡ್ಬೇಕು ಮನೆಗೆ, ಆತಿಲ್ಲ? ಆತು, ನಿನ್ನ ಸಂಬಂಧನ ದೌಡ್ ಬರ್ತೀನಿ ಮನೆಗೆ, ಆತಿಲ್ಲ? ಮತ್ತು ಊಟಕ್ಕೆ ಅಡುಗೆಗೆ ಏನು ಮಾಡೋದು? ಗ್ಯಾಸು ರೇಷನ್ನು ಎಲ್ಲ ಐತಿ? ಗ್ಯಾಸ್ ತಂದಿಟ್ಟಿದ್ದೀನಿ ನಮ್ಮ ದೋಸ್ತರ ಮನೆಯಂದು. ಆದ್ರೆ ರೇಷನ್ ಇನ್ನೂ ತೊಗೊಂಡು ಬಂದಿಲ್ಲ ಶಿಲ್ಪ. ತೊಗೊಂಡು ಬರಬೇಕು. ಈಗ ಅಡುಗೆ ಮಾಡೋಕೆ ರೇಷನ್ ಏನೂ ಇಲ್ಲ. ಬಾ, ನನಗಂತೂ ಹೊಟ್ಟೆ ಭಾಳ ಹಸುವಾಗತ್ತೈತಿ. ಮತ್ತು ಈಗ ಊಟಕ್ಕೆ ಏನು ಮಾಡೋದು? ನಾದೇನಿಲ್ಲ ಮೇಹೂ. ಏನು ಮೇಹೂ? ಏನು ಮಾಡೋದು? ಈಗಿನ ಮಧ್ಯಾಹ್ನ 2 ಗಂಟೆ. ಈಗ ಊಟ ಮಾಡ್ಕೊಂಡು ಬರುವಾಗ ಹಂಗೆ ಮನೆಗೆಲ್ಲ ರೇಷನ್ ತೊಗೊಂಡು ಮತ್ತು ನಿನಗೆ ಏನೇನು ಮನೆಗೆ ಬೇರೆ ಬೇರೆ ಥಿಂಗ್ಸ್ ಬೇಕೋ ಎಲ್ಲ ತೊಗೊಂಡು ಬಂದ್ಬಿಡೋನು. ನಾಳೆಯಿಂದ ನೀನು ಅಡುಗೆ ಮಾಡುವಂತಿ. ಭಾಳ ಜಾಣ ಇದ್ದೀನಿ.
ಮತ್ತು ಮದುವೆಗಿನ್ನ ಮುಂಚೆ ಈ ಥರ ಯಾರಾದ್ರೂ ಲೈಫ್ನ ಸೆಟಲ್ ಮಾಡ್ಕೊಂಡು ಮದ್ವೆ ಮಾಡ್ಕೊಳ್ಳೋದು ನೋಡಿ ಏನ ನಾವೊಬ್ಬನೇ. ಹೌದು ಬಿಡಪ್ಪ, ಭಾರಿ ಸೂರಾದೀನಿ. ಆಯ್ತು ಬಾ, ಹೋಗಿ ಊಟ ಮಾಡ್ಬರೋನು. ಇರು, ಇನ್ನೊಂದು ಸ್ವಲ್ಪ ಹೊತ್ತು ಹಿಂಗೆ ಕುತ್ಕೊಂಡು ಆಮೇಲೆ ಊಟಕ್ಕೆ ಹೋಗೋಣ. ನಿಂಗೆ ಕೂತ್ಕೊಂಡು ಹೊಟ್ಟೆ ತುಂಬಲ್ಲ, ಊಟ ಮಾಡಿದ್ರಷ್ಟೇ ಹೊಟ್ಟೆ ತುಂಬತೈತಿ. ನನಗೆ ನಾನು ಹೆಚ್ಚಿಂದೈತೆ ನಾ ಊಟ ನಿನಗೆ. ಹ್ಞೂ ಇಲ್ಲ, ಆದರೂ ಊಟ ಬೇಕಲ್ಲ. ಹ್ಞೂ 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 ಮಾದ ಹ್ಞೂ ಮಾದ, ನಾವು ಓಡಿ ಬಂದು ತಪ್ಪು ಮಾಡಿದ್ವಿ ಅಂತ ಏನು ಅನ್ನಿಸ್ತಿಲ್ಲಲ್ಲ? ನನಗೇನು ಅನ್ನಿಸ್ತಿಲ್ಲ. ನಾನು ಇಷ್ಟಪಟ್ಟಕ್ಕಿನ್ನ ನಾ ಕರ್ಕೊಂಬಂದು ಮದುವೆ ಆಗಿದ್ರಾಗ ತಪ್ಪೇನೈತಿ? ನಾ ಏನಾರು ಬಲವಂತವಾಗಿ ನೀನು ಮದುವೆ ಮಾಡ್ಕೊಂಡಿದ್ರೆ, ನೀನು ನಾನು ಬಲವಂತವಾಗಿ ಮದುವೆ ಮಾಡ್ಕೊಂಡಿದ್ರೆ ತಪ್ಪಾಕಿತ್ತು. ಇಲ್ಲ ನಿಮ್ಮ ಮನೆಯವ್ರನ್ನ ನೀ ತೋರಿಸಿ ಬೇರೆದವ್ನು ಇಷ್ಟ ಇಲ್ದಂಗೆ ಮದುವೆ ಆಗಿದ್ರೆ ಅದು ತಪ್ಪು. ನನಗಿಷ್ಟ ಇಲ್ದಂಗೆ ಬೇರೆದಕ್ಕೆ ನಾ ಮದುವೆ ಮಾಡ್ಕೊಂಡಿದ್ರೆ ಅದು ತಪ್ಪಾಕಿತ್ತು. ಈಗ ಇಬ್ಬರು ನಾವು ಇಷ್ಟ ಪಟ್ಟು ಬಂದೀವಿ ಅಂದ್ರೆ ಅದು ಹೆಂಗೆ ತಪ್ಪಾಕಿತಿ ಶಿಲ್ಪ? ಹೌದಲ್ಲ. ಆದ್ರೆ ನಾವು ಮಾಡಿದ ಕೆಲಸಕ್ಕೆ ನಮ್ಮ ಮನ್ಯಾಗೂ ನಿಮ್ಮ ಮನ್ಯಾಗೂ ಬೇಸರ ಇರತ್ತೈತೇನೋ. ನಮ್ಮ ಮನೆಯವ್ರಿಗೆ ಏನು ಬೇಸರ ಇಲ್ಲ, ಆದರೆ ನಿಮ್ಮ ಮನೆಯವ್ರಿಗೆ ಬೇಸರ ಆಗಿರ್ಬೋದು. ನಮಗಿನ್ನ ತೆಳಜಾತಿ ಹುಡುಗನ ಜೊತೆಗೆ ಹೋದ್ಲು ಅಂತ ನಮ್ಮವ್ವಗೆ ಹೇಳಿದೆ. ನಮ್ಮವ್ವ ಏನೂ ಅನ್ಲಿಲ್ಲ. ಹೇಳಿದೆ? ಏನಂದ್ರು? ನಿನಗೆ ಗೊತ್ತಿದ್ದಿದ್ದೇ ಐತಿ, ನಮ್ಮಪ್ಪಂತೂ ಇಲ್ಲ. ನಮ್ಮವ್ವಗೆ ನಾವು ಒಬ್ಬನ ಮಗ. ನಮ್ಮವ್ವಗೆ ನನ್ನ ಆಸೆನೇ ಆಕಿ ಆಸೆ. ಹೇಳಿದೆ ಹಿಂಗೆ ಹೋಗ್ಕನಿ, ಹಿಂಗೆ ಮದ್ವೆ ಮಾಡ್ಕೊಳಕತ್ತೀನಿ ಅಂತ. ನಮ್ಮವ್ವ ಒಂದ ಮಾತು ಹೇಳಿದ್ದು, ಹುಷಾರು ನೋಡಪ್ಪ, ಅವ್ರ ಮನ್ಯಾನವ್ರು ನಿನ್ಗೇನಾದರೂ ದೋಖು ಮಾಡ್ಯಾರ ಜನ್ಮಕ್ಕೆ ಅಂತಂದು. ಇಷ್ಟ ಅಂದ್ಲು. ಜನ್ಮಕ್ಕೆ ದೋಖ ಮಾಡೋದು ಅಂದ್ರೆ? ನಮ್ಮವ್ವಗೆ ನಾ ಯಾರನ್ನ ಮದುವೆ ಮಾಡ್ಕೊಂಡ್ರು ಏನೂ ಬೇಸರ ಇಲ್ಲ. ಆದರೆ ನಿನ್ನನ್ನು ಮದುವೆ ಮಾಡ್ಕೊಂಡಿದ್ದಕ್ಕೆ ನಿಮ್ಮ ಮನೆಯವ್ರು ಏನಾರ ಬಂದು ನಾನು ಹೊಡೆದು ಸಾಯಿಸೋದು ಮಾಡಿಗಿಡ್ಯಾರು ಅನ್ನೋ ಅಂಜಿಕೆಗೆ ಹಂಗಂದ್ಲು ಅಷ್ಟೆ. ಹಂಗೇನು ಮಾಡೋದಿಲ್ಲ. ಹಂಗೇನಾರ ನಮ್ಮ ಮನೆಯವ್ರು ನಿನ್ನ ಮಾಡಕ್ಕೆ ಬಂದ್ರೆ ನಾ ಬಿಡೋದಿಲ್ಲ. ಮೊದಲು ನನ್ನ ಕೊಂತ ನೀನು ಸಾಯಿಸ್ಬೇಕು ಅವ್ರು. ಹಾಂ ನಿಜ? ನೀ ನನ್ನ ಜೀವಿತಿ. ನೀನು ಸಾಯಿಸಿದ್ರೆ ನಾ ಬದುಕ್ತೇನೇನು? ಅದು ನನ್ನ ಜೀವ ಇದ್ದಂಗೆ ನೀನು ಸಾಯಿ ಹೊಡ್ಯಕ್ಕೆ ನಾ ಬಿಡ್ತೀನೇನು? ಅದಕ್ಕೆ ಶಿಲ್ಪಿ ನನಗೆ ನೀವು ಭಾಳ ಇಷ್ಟ ಆಗೋದು. ಹಂಗಾರೆ ನಿಮ್ಮ ಅವ್ವಗೆ ನಮ್ಗೆ ಮದುವೆ ಮಾಡ್ಕೊಂಡಿದ್ದು ಇಷ್ಟ ಇದ್ರೆ ನಿಮ್ಮ ಅವ್ವನ ಕರ್ಕೊಂಬಂದು ನಾವು ಇಲ್ಲೇ ಇಟ್ಕೊಂಡ್ರೆ ಹಂಗಾಕೈತಿ. ನಾನು ಒಬ್ಬಕ್ಕೆ ಹಾಕೀನಿ, ನಿಮ್ಮ ಅವ್ವ ನನ್ನ ಜೋಡಿಗೆ ಜೋಡಾಗಿರ್ತಾಳೆ. ಅದೇ ವಿಚಾರ ಮಾಡೋನು. ಇನ್ನೂ ಇವತ್ತು ಬಂದೇವಲ್ಲ, ಇಕ್ಕಟ್ಟ ನಮ್ಮ ಅವ್ವನ ಹತ್ರ ಫೋನ್ ಹಚ್ಚಿ ಮಾತಾಡಿ ಏನನ್ನೋದನ್ನು ಹೇಳಿ ಕೇಳೋನು. ಒಟ್ಟಲ್ಲಿ ನಿಮ್ಮ ಅವ್ವಗೆ ನಾನು ಮದುವೆ ಮಾಡ್ಕೊಂಡಿದ್ದು ಇಷ್ಟ ಆಯ್ತಿಲ್ಲೋ? ನಮ್ಮವ್ವ ಇಷ್ಟ ಐತಿ ಇಲ್ಲ ಅಂತೆಲ್ಲ ಏನೂ ಹೇಳಲಿಲ್ಲ. ನಿನ್ನ ಖುಷಿನ ನನ್ನ ಖುಷಿಪ್ಪ, ನಿನಗೆಲ್ಲ ಇಷ್ಟ ಆಕೈತೆ ನೋಡು, ಅವ್ರು ನಮ್ಮ ಲಗ್ನ ಮಾಡ್ಕೊ, ಹೆಂಗಾರ ಇರು ಚಲೋ ಇರ ಅಂತ ಅಂದ್ಲು ಅಷ್ಟೆ. ಹಂಗಾರೆ ನಾನು ನೋಡಿಲ್ಲ ನಿಮ್ಮವ್ವ. ಯಾಕೆ ನೋಡಿಲ್ಲ? ಅದ ಊರಾಗ ಹುಟ್ಟಿ ಬೆಳೆದಿ ನಿನ್ನ ನೋಡ್ದಂಗೆ ಇರ್ತಾಳನ. ನಿನ್ನೂ ನೋಡ್ಯಾಳು, ಗೊತ್ತು ಐತಿ. ಆದರೂ ಏನಾದರೂ ನಮ್ಮವ್ವ ಖುಷಿ ಆಗಲಿ ಏನು ಬೇಸರ ಆಗಲಿ ಅದೆಲ್ಲ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಆಕಿ. ಹಂಗೆ ಮನಸ್ಸಲ್ಲೇ ಇಟ್ಕೊಂಡಿರ್ತಾಳೆ. ಆದರೆ ನನ್ನ ಖುಷಿಗೆ ನನ್ನ ಸಂತೋಷಕ್ಕೆ ಎಂದೂ ಅಡ್ಡಿ ಬರೋದಿಲ್ಲ ನಮ್ಮವ್ವ, ನನಗೆ ಗೊತ್ತೈತಿ. ನಾನು ಅಷ್ಟೆ. ಹೌದಾ? ಆತು ಬಾ, ಮತ್ತೆ ಹೊಟ್ಟೆ ಭಾಳ ಹಸುವಾಗತ್ತೈತಿ, ಹೋಗಿ ಊಟ ಮಾಡ್ಕೊಂಡು ಬರೋನು. ಆತು ನಡಿ ಹೋಗೋನು. ಹೋಗಿ ಬಂದ್ಮೇಲೆ ನಮ್ಮವ್ವ ಫೋನ್ ಹಚ್ಚಿ ಮಾತಾಡೋನು. ನೀನು ಮಾತಾಡ್ತೀಯಲ್ಲ? ಮಾತಾಡ್ತೀನಿ. ನಡಿ ಹೋಗೋನು. ತಾನಮ್ಮ, ನಾನು ಬಂದು ಭಾಳ ತಗೋ ಬರ್ತೀನಿ. ತ್ರಾಸ ಮಾಡ್ಕೋಬೇಡ, ಆಗೋದಾಗ ಹೋಗ್ಬಿಟ್ಟೈತಿ. ಈಗೇನು ಆಗಿದ್ದಂತೂ ಬದಲು ಮಾಡೋಕ್ಕಂತೂ ನಮಗೆ ಆಗೋದಿಲ್ಲ. ಹೋಗೋದಂತೂ ಹೋಗೇ ಬಿಟ್ಟಾಳೆ, ಲಗ್ನ ಆಗೋದಂತೂ ಆಗೇ ಬಿಟ್ಟಾಳೆ. ಆಕೆ ಏನಾರ ಫೋನ್ ಹಚ್ಚಿದ್ರೆ ಎರಡು ಚಂದಾಗ ಮಾತಾಡಿ ಇಟ್ಬಿಡು ಅಷ್ಟೆ. ಭಾಳ ತ್ರಾಸ ತಗೋಬೇಡ. ತ್ರಾಸ ತಗೋಬೇಡ ಅಂದ್ರೆ ಅದು ತ್ರಾಸ ಆಗತೈತಿವ. ಈಗ ನಿನಗೆ ಸಮಾಧಾನ ಮಾಡ್ಕೊ ಅನ್ನೋ ಸ್ಥಿತಿನೂ ಅಲ್ಲಿದೆ. ಸಮಾಧಾನ ಆಗೋದಿಲ್ಲ, ಆದ್ರೆ ಹೇಳೋದೊಂದಿರ್ತೈತಿವ. ಅದಕ್ಕೆ ಸಮಾಧಾನ ಮಾಡ್ಕೋ, ಭಾಳ ಟೆನ್ಷನ್ ಮಾಡ್ಕೋಬೇಡ. ಆಗಿದ್ದಾಗ್ಬಿಟ್ಟೈತಿ, ಮುಂದೆ ಆಗೋದ್ರ ಬಗ್ಗೆ ವಿಚಾರ ಮಾಡೋನು. ಅಕ್ಕಿ ಹಣೆ ಬರದಾಗ ಅವನ ಬರೆದಿದ್ದ ಅಂದ್ರೆ ಯಾರು ತಪ್ಸಾಕೈತಿ ಇದ್ದಾನಮ್ಮ ಹೇಳು, ಹೌದಿಲ್ಲ? ಅದಕ್ಕೆ ಅಳೋದು ಕರೆಯೋದು ಏನೋ ಮಾಡಬೇಡ. ಮುಂದಾಗೋ ಕೆಲಸದ ಬಗ್ಗೆ ವಿಚಾರ ಮಾಡು. ಇನ್ನು 3 ದಿನ ಹೋದ್ರೆ ಮಗಳ ಮದುವೆ ಐತಿ, ಅದ್ರ ಕಡೆ ಲಕ್ಷ್ಯ ಕೊಡು. ಇವತ್ತಿಂದನೇ ಶಾಸ್ತ್ರ ಎಲ್ಲ ಚಲೋ ಅದು ನೋಡು. ಮನ್ಯಾಗ ಮಂದಿಲ್ಲ ಏನಿಲ್ಲ, ಇನ್ನು ಮಂದಿ ಬರಾಕ್ ಚಲೋ ಆಕಾರ. ಆಗಿದ್ದನ್ನ ಮರ್ತಿ ಏನಾರ ಒಂದು ಹೇಳ್ಕೊಂತ ಇಲ್ಲದಾಳ ಅಲ್ಲದ ಅಂತ ಹೇಳ್ಕೊಂಡು 3 ದಿನ ಕಾಲ ಹಾಕೋನು. ಇಕ್ಕಟ್ಟ ನೋಡೋಣ, ಆಕಿ ಬರ್ತಾಳ ಹೆಂಗೆ ಕರೆಸಿ, ಇಲ್ಲ ಲಗ್ನಕ್ಕರ ಕರೆಸಿ ಬಂದ ಮೇಲೆ ಹೋಗಂತಾರೆ ಹೇಳಕ್ ಬರ್ತೈತಿ, ಏನಾರ ಮಾಡಕ್ ಬರ್ತೈತಿ. ಆಕಿ ಫೋನಿಗೆ ತಗೊಂಡು ಹೋಗಿದ್ರೆ ಫೋನಾರ ಹಚ್ಚಿ ಮಾತಾಡ್ಬೇಕೀಗಿ. ಇಲ್ಲ ಬದಕ್ಕ ಆ ಕತ್ತಿ ಲೌಡಿಗೆ ನಾ ಫೋನ್ ಹಚ್ಚೋದಿಲ್ಲ, ಹಾಳಾಗೋಗ್ಲಿಕ್ಕೆ. ನನ್ನ ಮಗಳು ಯಾರ ಕೇಳಿ ಸತ್ತಾಳ ಅಂತ ಹೇಳ್ತೀನಿ ನಾ, ಹಚ್ಚೋದಿಲ್ಲ ಆಕಿಗೆ. ಹೆಂಗ್ ಸಮಾಧಾನ ತಗೊಳ್ಳೆ ಮದಕ್ಕ, ಹೆಂಗ್ ಸಮಾಧಾನ ತಗೊಳ್ಳೆ? ಇರ್ಲಿ, ತ್ರಾಸ ಮಾಡ್ಕೋಬೇಡ. ಬಾ, ನಮ್ಮ ಮನೆ ಕಡೆ ಯಾರು ಹೋಗೋಣ. ನಾವಲ್ಲಿ ಬಾ ಬದಕ್ಕ, ಎಲ್ಲೂ ಬರೋದಿಲ್ಲ. ಹೊರಗೆ ಹೋದ್ರೆ ತಲೆ ಎತ್ತದಂಗೆ ಮಾಡಾಳಲ್ಲ ಹುಡಿ, ಏನು ಬರ್ತಿ? ನಮ್ಮರೆ ಬರೋದಿಲ್ಲ, ನಮ್ಮರೆ ಬರೋದು.
ನಿನಗೆ ಹೆಂಗೆ ಸಮಾಧಾನ ಹಂಗೆ ಮಾಡು. ಆದ್ರೆ ಇದನ್ನ ವಿಚಾರ ಮಾಡ್ಕೊಂಡು ಕುಂದ್ರಬೇಡ. ಹೊತ್ತು ಹೊಂಟ್ರೆ ಬೀಗರು ಬರಕ್ಕೆ ಚಲೋ ಒಕ್ಕಾರ, ಮದುವೆ ಚಾಲು ಆತು. ಹಿಂಗೆ ನೀ ಸಪ್ಪು ಕುಂದ್ರಾಕ್ ಹೋಗ್ಬೇಡ. ನಾವು ಇನ್ನೊಂದು ತಾಸು ಬಿಟ್ಟು ಬರ್ತೀನಿ. ನಮ್ಮ ಮಹೇಶ ಬರ್ತಾನೆ, ಅವ್ನು ಊಟಕ್ಕೆ ಹಚ್ಕೊಟ್ಟು ನಾ ಅಪ್ಸರಾಗಿ ಹೇಳಿ ಇಲ್ಲಿಗೆ ಬರ್ತೇನೆ. ಆತ ತ್ರಾಸ ತಗೋಬೇಡ. ಬರ್ತೀನಿ. ಬರ್ಲಾ? ಅದಕ್ಕೆ ಯಾರ ಮುಂದೆ ಹೇಳಕ್ ಹೋಗ್ಬೇಡವ, ನಿನ್ನ ಕಾಲಿ ಬೀಳ್ತೇನೆ. ಅದಾನಮ್ಮ, ನಿನ್ನ ಮಕ್ಕಳು ಬೇರೆ ನನ್ನ ಮಕ್ಕಳು ಬೇರೆನ? ನಿನಗಾಗೋ ಸಂಕಟ ಬೇರೆ ನನಗಾಗೋ ಸಂಕಟ ಬೇರೆನ? ನಿನ್ನ ಮಗಳು ಹೋಗಿದ್ದಕ್ಕೆ ನನ್ನ ಮಗಳ ಹೋದಟ್ಟು ಸಂಕಟ ಆಗತೈತಿ. ನಿನ್ನ ಮರ್ಯಾದೆ ತೆಗೆದ್ರೆ ನನ್ನ ಮರ್ಯಾದಿನೂ ಹೋದಂಗೆ. ನಾ ಯಾರ ಮುಂದೆ ಸತ್ರು ಬಾಯ್ ಬಿಡೋದಲ್ವಾ? ನೀ ಅಂತೇಳಿ ಕೆಡಿಸ್ಕೋಬೇಡ. ನಾ ಒಟ್ಟೆ ಯಾರ ಮುಂದೆ ಏನೂ ಹೇಳೋದಿಲ್ಲ. ಆತಿಲ್ಲ? ಸಮಾಧಾನ ತಗೋ. ಈಗ ನನಗೊಬ್ಬಕ್ಕಿಗೆ ವಿಚಾರ ಗೊತ್ತೈತಿ, ಇನ್ಯಾರಿಗೂ ಗೊತ್ತಿಲ್ಲ. ನಾ ಹೇಳಿದ್ರೆ ಊರಾಗ ಗೊತ್ತದಂಗೆ ಆಕೈತಿ. ಯಾರಿಗೂ ಹೇಳೋದಿಲ್ಲ. ಏನು ತಲೆ ಕೆಡಿಸ್ಕೋಬೇಡ. ಬರ್ಲ್ಯಾ? ಸಮಾಧಾನ ತಗೋ. ಪ್ರೇಮಿ ಚಂದ್ರಿ ರತ್ನಿ ಬಾಯಿಗೆ ಏನಾರ ಸುದ್ದಿ ಬಿತ್ತಂದ್ರೆ ಊರಿಗೆಲ್ಲ ಟಾಮ್ ಟಾಮ್ ನೋಡು. ಹೊಲ್ಬಿಡ ಅಂಕುರ್ ಮತ್ತಿಗೆ ತಲೆ ಕೆಡಿಸ್ಕೋತಿ. ಅತ್ತುಮುಖಿ ಬಾಳ ಹರಡಾಕತ್ರ ಅಂದ್ರೆ ನೀ ಹೇಳ್ಬಿಡು. ಆಕೆ ನಸೀಬದಾಗ ಅವಿದ್ದ ಮಾಡ್ಕೊಂಡಾನ. ಯಾರ ಹಣೆ ಬರ ಯಾರು ಬಡ್ದಾರ, ನಾವೇನ್ ಹಡ್ದೇವಂದ್ರೆ ಅವ್ರ ಹಣೆ ಬರ ಬರ್ದೇವೇನ? ಆಗೇತಿ ಏನ್ ಮಾಡಕತ್ತೆ ಅಂತ ಹೇಳ್ಬಿಡು. ನೀ ಜಬರ್ದಸ್ತ್ ಮತ್ತ ನೀನ್ ಈಗ ನೀನ ಹೇಳ ನಮ್ಮ ಮತ್ತೆ ಏನ್ ಹಡ್ದೇವಂದ್ರೆ ನಾವು ಹಣೆ ಬರ ಬರಕಾಕಿದ್ದನ. ಆಕೆ ನಸೀಬದಾಗ ಅವದಾನ, ನಾವರ ಏನ್ ಮಾಡಕಾಕೈತಿ? ಹಂಗ ತಡೆಯಂಗ ಇದ್ದಿದ್ರೆ ತಡೆಯಕ್ ಆಗ್ತಿತ್ತದ. ಹೇಳಿ ನೀನು ರಾತ್ರಿ 10 ಗಂಟೆ ಮೇಲೆ ಎಚ್ಚರಿದ್ರೆ ಆಕಿನ ತಡೆಯಕ್ ಆಗಿಲ್ಲ ಅಂದ್ರೆ ಪರಮಾತ್ಮನ ಇಚ್ಛೆ ಏನೈತೆ ಯಾರಿಗೆ ಗೊತ್ತು. ನಾವ್ ಹಂಗಂತಿ ನೋಡವ. ಅದ ನಮ್ಮ ಭಾಳ ವಿಚಾರ ಮಾಡ್ಬೇಡ. ಯಾರ್ಯಾರ ನಸೀಬ ಎಲ್ಲೆಲ್ಲಿ ಇರ್ತೈತೆ, ಯಾರ್ಯಾರ ಕಂಕಣ ಬಲ ಎಲ್ಲೆಲ್ಲಿ ಇರ್ತೈತೆ ಹೇಳಾಕ ಬರೋದಿಲ್ಲ. ಸ್ವರ್ಗದಾಗ ನಮ್ಮ ಮಾಲಿ ಬದಲಾಗಿರ್ತಾವೆ, ಸ್ವರ್ಗದಾಗ ಗಂಡ ಹೆಂಡತಿ ಆಗಿರ್ತಾರೋ ಅಂತಾರ. ಎಲ್ಲ ದೇವ್ರ ಇಚ್ಛೆ ಇರ್ತೈತಿ. ನಾವೆಲ್ಲ ನಿಮಿತ್ತ ಇಲ್ಲಿ ದೇವ್ರು ಬರ್ದಂಗೆ ಆಕೈತಿ. ಭಾಳ ತಲೆ ಕೆಡಿಸ್ಕೋಬೇಡ. ಬಂದಿದ್ದನ್ನ ಸ್ವೀಕಾರ ಮಾಡೋ ಮನಸ್ಥಿತಿ ಇಟ್ಕೋಬೇಕು ಅಷ್ಟೇ. ನಾವು ಇದನ್ನ ಹೇಳ್ಬೋದು ಅಟ್ಟೆ. ಇದನ್ನ ಮಾಡೋದು ಭಾಳ ಕಠಿಣ ಐತಿ. ನನಗೂ ಗೊತ್ತಾಕೈತಿ. ನಾನು ಒಂದು ಹೆಣ್ಣು ನಡೆದ ಸ್ಥಾನದಾಗಿದ್ದು ನನ್ನ ಮಗಳು ಮಾಡಿದ್ರೆ ನನಗೆ ಎಷ್ಟು ತ್ರಾಸಾಗತ್ತಿತ್ತು, ನಿನಗೂ ಅಟ್ಟಾಗತ್ತೈತಿ. ನನಗೆ ಗೊತ್ತೈತಿ. ಸಮಾಧಾನ ನಾವು ಹೇಳ್ಬೋದು, ಆದ್ರೆ ನಿನಗೆ ಸಮಾಧಾನ ಆಗೋದಿಲ್ಲ. ನನಗೂ ಗೊತ್ತೈತಿ. ಆದ್ರೆ ಏನು ಅನಿವಾರ್ಯ ಐತಿ. ಸಮಾಧಾನ ತಗೊಳಕ ಬೇಕು. ಈಗ ಇದನ್ನ ವಿಚಾರ ಮಾಡ್ಕೊಂಡು ಕುಂದ್ರಾಕ ನಿನಗೆ ಟೈಮ್ ಇಲ್ಲ. ಮನ್ಯಾಗ ಮದುವೆ ಐತಿ. ಅದ್ರ ಕಡೆ ಲಕ್ಷ್ಯ ಕೊಡು. ಮತ್ತೆ ನಿಮ್ಮ ನಾದ್ನಿ ಇದ ಒಂದು ಆತದ್ರ ಮದುವೆ ನಿಲ್ಲಿಸಿ ಚಾನ್ಸ್ ಇರ್ತೈತಿ. ಅದಕ್ಕೆ ಉಸಿರು ಹೊಡೆದಂಗೆ ಸುಮ್ಮನೆ ಬಿಡು. ನೀನು ಸಪ್ಪಗಿದ್ದರೆ ಯಾಕಂತ ಕೇಳಕ್ಕೆ ಚಾಲೂ ಮಾಡ್ತಾರೆ. ಮತ್ತೆ ಅದಕ್ಕೆ 100ಕ್ಕೆ 100 ಸುಳ್ಳು ಹೇಳ್ಕೊತ ಹೋಗ್ಬೇಕು ನಾವು ಒಂದಕ್ಕೊಂದು. ಅದಕ್ಕೆ ಸುಮ್ಮನೆ ಬಿಡು. ಏನು ಭಾಳ ವಿಚಾರ ಮಾಡ್ಕೋಬೇಡ. ನಾ ಬರ್ತೀನಿ. ಹೋದಕ್ಕೆ ಮಹೇಶ ಉಣ್ಣಕ್ಕೆ ಕೊಟ್ಟು ಎಲ್ಲ ಕೆಲಸ ಅಪ್ಸರಾಗಿ ಮಾಡ್ಕೊತೇಳಿ ನಿಮ್ಮ ಅಣ್ಣಗೆ ಹೇಳ್ದಕ್ಕೆ ಬಂದ್ಬಿಡ್ತೀನಿ. ಆತ? ಬರ್ತೀನಿ. ಬರ್ಲಾ? ದೌಡ್ ಬಾರ ಮದಕ್ಕೆ. ನನಗಿಲ್ಲಿ ಒಬ್ಬಕ್ಕೆ ಏದಿ ಚಲ ನಂಗಾಗುತ್ತೆ. ಕೈ ಕಾಲ ಆಡ್ದಂಗೆ ಆಗೈತೆ. ನಂಗೆ ಗೊತ್ತಾಕೈತಿ. ಅದಕ್ಕೆ ಬಾಳೆ ಬರ್ತೀನಿ. ಒಂದೇ ತಾಸು